ಈ ಕಡೆಯಿಂದ ಇದು ಯಾವ ಕಡೆ ರಸ್ತೆ ಇದೆ? ವಿಕೋಟ ರೋಡ್. ಇಲ್ಲಿಂದ ಬೇತ್ಮಂಗಲ ಟೌನ್ ಎಷ್ಟು ದೂರ? ಅಲ್ಲ, ಎಷ್ಟು ದೂರ ಆಗುತ್ತೆ? 1 ಕಿಲೋಮೀಟರ್ ಟೌನ್ ಬಸ್ ಸ್ಟ್ಯಾಂಡ್. ಓಕೆ, 750 ಮೀಟರ್ಸ್ ಆಗುತ್ತೆ. ಬಸ್ ಸ್ಟ್ಯಾಂಡ್ಗೆ ಇವೆಲ್ಲ ಜಂಗಲ್ ಕ್ಲಿಯರ್ ಮಾಡಬೇಕಾಗುತ್ತೆ. ಅದು ಮಾಡ್ಕೋತೀವಿ ಸರ್. ಅವಾಗ ಬಂದೇ ರೆಡಿ ಇದ್ರೆ ಸರ್ ಮಾಡ್ಕೊಡೋಕ್ಕೆ. ಒಂಚೂರು ಅದಕ್ಕೆ ಮಣ್ಣು ತುಂಬಿಸಲಿಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ. ಕೋಲಾರ ಡಿಸಿ ರವಿ ದಿಢೀರ್ ಭೇಟಿ. ಕೆಜಿಎಫ್ ತಾಲೂಕು ಕಚೇರಿಯ ದಾಖಲೆ ಕೊಠಡಿ, ರೆಕಾರ್ಡ್ ರೂಮ್, ಡಾಕ್ಯುಮೆಂಟ್ಗಳು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳ್ಳುತ್ತವೆ. ಹೊಸ ಕಟ್ಟಡ ನಾಡ ಕಚೇರಿಗೆ ಭೂಮಿಗಾಗಿ ಡಿಸಿ ಬೇತಮಂಗಲಕ್ಕೆ ಭೇಟಿ ನೀಡಿದರು. ಡಿಸಿ ಭೇಟಿಯಲ್ಲಿ ಕೆಜಿಎಫ್ ತಹಶೀಲ್ದಾರ್ ನಾಗವೇಣಿ ಮತ್ತು ಅಧಿಕಾರಿಗಳು ಪಾಲ್ಗೊಂಡರು. ಯಾವಾಗ ಮುಗಿಸ್ತೀರಿ? ಎಷ್ಟು ದಿನ ಬೇಕು? ನನ್ನ ಪ್ರಕಾರ ನಾವು ನಿಮ್ಗೆ ಕೊಡೋ ಟೈಮ್ 6 months ಸರ್. 3 months ಅಂತ ಸ್ಟಾರ್ಟಿಂಗ್ ಹೇಳಿದ್ವಿ ಸರ್. ಬಟ್ 6 months ಅಂತ ಯಾರು ಆಸ್ತಿ ಇದೆ? ಆ ಕಾರಣಕ್ಕಾಗಿ ತಾಲೂಕು ಕಚೇರಿಗೆ ನಾನು ಒಂಥರ ಅನಿರೀಕ್ಷಿತವಾಗಿ ಭೇಟಿ ಮಾಡಿದೆ. ಮುಖ್ಯವಾಗಿ ನಮ್ಮಲ್ಲಿ ಇಲ್ಲಿ ಅಭಿಲೇಖಾಲಯ ಇದೆ, ರೆಕಾರ್ಡ್ ರೂಮ್ ಇದೆ. ಈ ರೆಕಾರ್ಡ್ ರೂಮಲ್ಲಿರ್ತಕ್ಕಂಥ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡ್ತಕ್ಕಂಥ ಒಂದು ಕಾರ್ಯ ಇದು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಅತ್ಯಂತ ಬಹಳ ಮಹತ್ತರವಾದಂಥ ಒಂದು ಕಾರ್ಯ. ನಾವು ಅದನ್ನು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಅದು ಯಾವ ರೀತಿ ನಡೀತಾ ಇದೆ ಅಂತ ನಾನು ಇಲ್ಲಿ ತಿಳ್ಕೊಬೇಕಾಗಿತ್ತು, ನೋಡಬೇಕಾಗಿತ್ತು. ನಂಬರ್ 1. ಎರಡನೇದು, ಇದನ್ನು ನಾನು ಇಡೀ ರಾಜ್ಯಕ್ಕೆ ಏನಾದರೂ ಮಾದರಿಯ ಅಭಿಲೇಖಾಲಯ ಮಾಡಲಿಕ್ಕೆ ಸಾಧ್ಯವೇ? ಅಂದರೆ ಮಾಡ್ರನ್ ರೆಕಾರ್ಡ್ ರೂಮ್, ಆಧುನಿಕ ಅಭಿಲೇಖಾಲಯ ಮಾಡಲಿಕ್ಕೆ ಇದನ್ನು ಬ್ರ್ಯಾಂಡ್ ಮಾಡೋಕ್ಕೆ ಸಾಧ್ಯನಾ ಅಂತ ನನಗೆ ಯೋಚನೆ ಬಂದಿತ್ತು. ಸೊ ಹಾಗಾಗಿ ಇದು ಹೊಸ ಬಿಲ್ಡಿಂಗ್ ಆದ್ದರಿಂದ ಮತ್ತು ಇಲ್ಲಿ ತಹಶೀಲ್ದಾರ್ ಒಳ್ಳೆ ಕೆಲಸ ಮಾಡ್ತಾ ಇರೋದರಿಂದ ನಾನು ಇದನ್ನು ರಾಜ್ಯ ಮಟ್ಟಕ್ಕೆ ಇದನ್ನು ಬ್ರ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಯೋಚನೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಆಮೇಲೆ ಇಲ್ಲಿ ಏನಾಗಿದೆ, ನಮ್ಮಲ್ಲಿ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂತೇಳಿ 6 ಜನ ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ. ಅದನ್ನು ಈಗ ನಾವು 10 ಜನ ಮಾಡಲಿಕ್ಕೆ ನಾನು ಆದೇಶ ಕೊಡ್ತೀನಿ. ಸರ್ವರು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಕಂಟ್ರೋಲ್ ಇರೋದಿಲ್ಲ ಅದು. ಆಮೇಲೆ ಅವರಿಗೆ ಎಕ್ಸ್ಟ್ರಾ ಕಂಪ್ಯೂಟರ್ಸ್ ಬೇಕು ಮತ್ತು ಸ್ಕ್ಯಾನರ್ಸ್ ಬೇಕು ಅಂತ ಹೇಳಿದರೆ ಅದನ್ನು 1-2 ದಿನದಲ್ಲೇ ನಾವು ಅದನ್ನು ಕೊಡಿಸೋ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಒಟ್ಟಾರೆ ಈ ಸಾರ್ವಜನಿಕ ನಮ್ಮ ವಿಧಾನಸಭಾ ಕ್ಷೇತ್ರದ ಜನರಿಗೆ ಏನು ಹೇಳಲಿಕ್ಕೆ? ಏನಿಲ್ಲ, ನಾವು ಕಂದಾಯ ಇಲಾಖೆಯವರು ಸದಾ ನಿಮ್ಮ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕೆ ಸಿದ್ಧವಾಗಿರ್ತೀವಿ. ಯಾರೂ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಮೂಲಕ ತಾಲೂಕು ಕಚೇರಿಯಲ್ಲಿ ವ್ಯವಹರಿಸಬಾರ್ದು. ಆಮೇಲೆ ಸುಮ್ಮನೆ ಇವ್ರು ಹೇಳ್ತಕ್ಕಂಥ ಮಾಹಿತಿಗಳು ತಗೊಂಡು ಅಥವಾ ಮೋಸ ಹೋಗೋದು ಅಂಥ ಕೆಲಸಗಳಿಗೆ ಗುರಿ ಆಗಬಾರ್ದು. KGFನಲ್ಲಿ ಸಾಕಷ್ಟು ಜನಸಂಖ್ಯೆ ಇದ್ದಾರೆ ಮತ್ತು ಭಾಳಷ್ಟು ಜನ ಬಡವರಿದ್ದಾರೆ, ಕಡು ಬಡವರಿದ್ದಾರೆ. ಅವ್ರದ್ದು ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆನ ತಮ್ಮ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿರ್ತಾರೆ, ಅವ್ರು ಬಂದು ಭೇಟಿ ಮಾಡಿ, ನೇರವಾಗಿ ಅಧಿಕಾರಿಗಳು ಭೇಟಿ ಮಾಡಿ. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಮೂಲಕ ವ್ಯವಹಾರ ಮಾಡಬಾರ್ದು. ಯಾಕೆಂದರೆ ನೀವು ಮಧ್ಯವರ್ತಿಗಳ ಮೂಲಕ ಬಂದರೆ ಅವರು ಡೆಫಿನೆಟ್ ಆಗಿ ನಿಮಗೆ ಮೋಸ ಮಾಡ್ತಾರೆ ಅಥವಾ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಮತ್ತು ಸರ್ಕಾರದ ಮೇಲೂ ಕೂಡ ಕೆಟ್ಟ ಒಂದು ಹೆಸರು ಬರ್ತದೆ. ಅದು ಆಗಲಿಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಬಿಡೋಕ್ಕೆ ತಯಾರಿಲ್ಲ. ಈ ಭಾಗದಲ್ಲಿ ಕೆಲವರೆಲ್ಲನೂ ವಯಸ್ಸು ಸರ್ಟಿಫಿಕೇಟ್ನಲ್ಲಿ ವೆರಿಫಿಕೇಶನ್ ಎಲ್ಲ ಮಾಡ್ತಾರೆ. ಇನ್ಕಮ್ ಸರ್ಟಿಫಿಕೇಟಲ್ಲಿ ಆ ರೀತಿ ಏನೋ ಅವರು ಹಾಕೋದು ನನಗೆ ಗೊತ್ತಿಲ್ಲ. ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನಾಗುತ್ತೆ ಅಂದರೆ, ಯಾಕೆಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಹೊಸದಾಗಿ ತಗೋಬೇಕಾದಾಗ ವೆರಿಫಿಕೇಶನ್ ಮಾಡ್ತಾರೆ. ನಿಮ್ಮ ತಂದೆಯ ಜಾತಿಯನ್ನು ನೀವೇ ತಗೊಳ್ಳೋದಾದರೆ ನಿಮ್ಮ ತಂದೆ ಸರ್ಟಿಫಿಕೇಟ್ ಕೊಟ್ಬಿಟ್ಟೆ ನೀವು ತಗೋತೀರಿ. ನೀವು ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಮಾಡಬೇಕು ಅಂದಾಗ, ಆಮೇಲೆ ಈ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಒಂದಷ್ಟು ದೂರುಗಳು ಕೂಡ ಇದೆ. ಕೆಲವು ಜಾತಿಯವರು ಈ ಪರಿಶಿಷ್ಟ ಜಾತಿ ಅನ್ನೋ ಹೆಸರಿನಲ್ಲಿ ಏನೋ ನಮ್ಮ ಜಾತಿ ಸರ್ಟಿಫಿಕೇಟ್ ತಗೊಂಡು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅನ್ನೋ ದೂರಿದೆ. ಆ ಕಾರಣಕ್ಕಾಗಿ ಒಂದಷ್ಟು ಪರಿಶೀಲನೆಗೋಸ್ಕರ, ವೆರಿಫಿಕೇಷನ್ಗೋಸ್ಕರ ತಹಶೀಲ್ದಾರ್ ಕೇಳ್ತಾರೆ ವಿನಃ ಇನ್ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಸೇವೆಯನ್ನು ಕೊಡೋದಲ್ಲಿ ವಿಳಂಬ ಆಗೋದಾಗಲಿ ಅಥವಾ ಸಾರ್ವಜನಿಕರಿಗೆ ಅನಗತ್ಯವಾಗಿ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಮ್ಮ ತಾಲೂಕು ಆಫೀಸದಾಗಲಿ ಜಿಲ್ಲಾಡಳಿತ ಇಲ್ಲ. ಸರ್, ನನ್ನ ಫಾದರ್ ಓದಿಲ್ಲ, ಆವಾಗ ನಾನು ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದೆ? ನಿಮ್ಮ ತಂದೆ ಯಾವ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅವ್ರ ಹೆಸರಿನಲ್ಲಿ ಒಂದು ಸರ್ಟಿಫಿಕೇಟ್ ಇರಲೇಬೇಕಲ್ಲ, ಯಾವುದೋ ಒಂದು ದಾಖಲೆ ಇರಲೇಬೇಕಲ್ಲ. ನಿಮ್ಮ ತಂದೆದು ಓದಿರಲೇಬೇಕು ಅಂತೇನಿಲ್ಲ, ಓದಿರಲೇಬೇಕು ಅಂತಿಲ್ಲ. ಈಗ ಉದಾಹರಣೆ ಜಾತಿ ಸರ್ಟಿಫಿಕೇಟ್ ಹೇಳ್ತೀರಿ, ಅವ್ರ ಜಾತಿ ಇರ್ಬೋದಲ್ಲ, ಆ ಜಾತಿ ಸರ್ಟಿಫಿಕೇಟ್ ಮಕ್ಕಳಿಗೆ ಬರಬೇಕು ಅಂದರೆ ತಂದೆ ಜಾತಿ ಸರ್ಟಿಫಿಕೇಟ್ ಮಕ್ಕಳಿಗೆ ಬರಬೇಕಲ್ಲ, ಅಷ್ಟೇ ಕೇಳೋದು. ಅಪ್ಡೇಟ್ ಮಾಡಿ ಕೊಡ್ತಾ ಇದ್ದಾರೆ ಸರ್, ನಮ್ಮ ಫಾದರ್ ಓದಿಲ್ಲ, ಅದು ತಹಶೀಲ್ದಾರ್ ನೋಡ್ತಾರೆ. ಯಾಕೆಂದರೆ ನೋಟ್ರಿ ಮಾಡಿಸ್ಕೊಡ್ತಾರೆ. ನೋಟ್ರಿ ಇಸ್ ನಾಟ್ ಮ್ಯಾಂಡೇಟ್. ಮ್ಯಾಂಡೇಟ್ರಿನೂ ಅಲ್ಲ, ಮೋರ್ ಓವರ್ ಅದು ಡಾಕ್ಯುಮೆಂಟು ಅಲ್ಲ. ಕ್ಯಾಸ್ಟ್ಗೆ ಒಂದು ನೋಟ್ರಿ ಮಾಡಿ ಅವರೇ
ಅಥೆಂಟಿಕ್ ಅಲ್ಲ ಅದು. ಸೊ ಜಾತಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಸಕ್ಷಮ ಪ್ರಾಧಿಕಾರ ತಹಶೀಲ್ದಾರ್ ಇರ್ತಾರೆ. ಸೊ ಹಾಗಾಗಿ ಅವರು ಏನೆಲ್ಲ ದಾಖಲೆಗಳನ್ನು ವೆರಿಫೈ ಮಾಡಬೇಕು ಅದು ವೆರಿಫೈ ಮಾಡಿಬಿಟ್ಟು ಅವರು ತೀರ್ಮಾನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಚಿನ್ನದ ನಾಡು ಕೆಜಿಎಫ್ನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, ಕೆಜಿಎಫ್. ಸಂಪರ್ಕಿಸಿ 8861299700. 100% pure and clean. No compromise. Best quality. Family restaurant. 100% Hambur and Dindikal style biryani. 100% Venus biryani. Near Government Maternity Hospital, Maharaja Road, Robertson Bay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.